ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವೇನು ಮಾಡ್ತಿದ್ದೀವಿ ಅಂದರೆ ಮೈಕ್ರೋಸಾಫ್ಟ್ ವರ್ಡ್, ಓಕೆ, MS ವರ್ಡ್ ಅಂತೇಳಿ ಕರಿತೀವಿ. ಅದನ್ನು ಫಸ್ಟ್ ಫೇಸ್ ಏನು ಇರುತ್ತಲ್ಲ, ಇವಾಗ ವರ್ಡ್ ಓಪನ್ ಮಾಡಿದ ಮೇಲೆ ಏನು ನಿಮಗೆ ಕಾಣಿಸುತ್ತಲ್ಲ ಔಟ್ಲುಕ್, ಸೊ ಅದ್ರ ಬಗ್ಗೆ ನೋಡೋಣಂತೆ. ಅಂದರೆ ಅಲ್ಲಿ ಏನೇನು ಆಪ್ಷನ್ಸ್ ಬರ್ತವೆ, ಯಾವುದಕ್ಕೆ ಏನಂತಾರೆ ಅಂತಂದು ಹೇಳಿ ಅದ್ರ ಬಗ್ಗೆ ವಿಸ್ತಾರವಾಗಿ ನೋಡೋಣಂತೆ. ಓಕೆ, ಬನ್ನಿ. MS ವರ್ಡ್ ಓಪನ್ ಮಾಡಿದ ಮೇಲೆ ಈ ಥರ ನಿಮಗೆ ಅದರದ್ದು ಔಟ್ಲುಕ್ ಕಾಣಿಸುತ್ತೆ. ಓಕೆ, ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು. ಈ ಮೇಲ್ಗಡೆ ಏನು ಪೋರ್ಷನ್ ಇದೆಯಲ್ಲ, ಇದು ಡಾಕ್ಯುಮೆಂಟ್ 1 ಅಂತ ಹೇಳಿದೆ. ಇದಕ್ಕೆ ನಾವು ಟೈಟಲ್ ಬಾರ್ ಅಂತೇಳಿ ಕರಿತೀವಿ. ಸೊ ಟೈಟಲ್ ಅಂದರೆ ಏನು? ಇವಾಗ ಒಂದು ಡಾಕ್ಯುಮೆಂಟಿಗೆ ನೀವು ಆಫರ್ ಲೆಟರ್ ಅಂತೇಳಿ ಕೊಡ್ಬೋದು, ಅಥವಾ ಲೀವ್ ಲೆಟರ್, ಈ ಥರ ಒಂದು ಡಾಕ್ಯುಮೆಂಟಿಗೆ ಒಂದು ನೇಮ್ ಇರುತ್ತಲ್ಲ, ಅದನ್ನು ನಾವೇನಂತೀವಿ ಟೈಟಲ್ ಬಾರ್. ಓಕೆ, ನೆಕ್ಸ್ಟ್ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ಫೈಲ್, ಹೋಮ್, ಇನ್ಸರ್ಟ್, ಡಿಸೈನ್, ಲೇಔಟ್, ರೆಫರೆನ್ಸಸ್, ಮೇಲಿಂಗ್ಸ್, ರಿವ್ಯೂ, ವ್ಯೂ ಅಂತೇಳಿ. ಸೊ ಇವಕ್ಕೆ ನಾವು ಮೆನ್ಯೂ ಬಾರ್ ಅಂತೇಳಿ ಕರಿತೀವಿ. ಓಕೆ, ಇವಕ್ಕೆ ನಾವು ಮೆನ್ಯೂ ಬಾರ್ ಅಂತೇಳಿ ಕರಿತೀವಿ. ದೆನ್ ಇದರಲ್ಲಿ ಬರುವಂತಹ ಆಪ್ಷನ್ಸ್ ಈಗ ಹೋಮಲ್ಲಿ ಕಾಣಿಸ್ತಾ ಇದೆ, ಅದೇ ಥರ ಇನ್ಸರ್ಟಲ್ಲಿ ಕಾಣಿಸ್ತಾ ಇದೆ, ಡಿಸೈನ್ಸಲ್ಲಿ, ಲೇಔಟ್ಸಲ್ಲಿ, ರೆಫರೆನ್ಸಸ್ಸಲ್ಲಿ, ಮೇಲಿಂಗ್ಸಲ್ಲಿ, ರಿವ್ಯೂ ಆ್ಯಂಡ್ ವ್ಯೂ. ಇದಕ್ಕೆ ನಾವು ಇಲ್ಲೇನು ಆಪ್ಷನ್ಸ್ ಕಾಣಿಸ್ತಾವಲ್ಲ ಅದಕ್ಕೆ ನಾವು ಸಬ್ ಮೆನ್ಯೂ ಅಥವಾ ಟೂಲ್ಸ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಟೂಲ್ಸ್. ಓಕೆ, ದೆನ್ ಇದು ನಮ್ಮ ರಿಬ್ಬನ್. ನೀವು ಟೂಲ್ಸ್ ಬ್ಯಾಕ್ ಸೈಡ್ ಏನು ವೈಟ್ ಸ್ಕ್ರೀನ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನಾವು ಏನಂತೀವಿ? ರಿಬ್ಬನ್. ನಿಮ್ಗೆ ಕಾಣಿಸ್ತಿರ್ಬೋದಲ್ಲಿ. ಓಕೆ, ರಿಬ್ಬನ್. ಓಕೆ, ದೆನ್ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಸ್ಕೇಲ್ ಲೆಫ್ಟ್ ಸೈಡ್ಗೆ, ಹಾಗೂ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ನಾವು ರೂಲರ್ ಅಂತ ಕರಿತೀವಿ. ಏನ್ರಿ? ರೂಲರ್. ಇಲ್ಲಿದೆಲ್ಲ ಆಪ್ಷನ್ ಇದು. ಇದನ್ನು ನಾವು ರಿಮೂವ್ ಮಾಡ್ಬೋದು ಆ್ಯಂಡ್ ಅಪ್ಲೈ ಮಾಡ್ಬೋದು, ರಿಮೂವ್ ಮಾಡ್ಬೋದು ಆ್ಯಂಡ್ ಅಪ್ಲೈ ಮಾಡ್ಬೋದು. ಓಕೆ, ದೆನ್ ಇದು ನಮ್ಮದು ಪೇಜ್ ಆಗಿರುತ್ತೆ. ಓಕೆ, ನಿಮಗೇನು ಕಾಣಿಸ್ತಾ ಇದೆಯಲ್ಲ, ಇದು ನಮ್ಮದು ಪೇಜ್ ಆಗಿರುತ್ತೆ. ಇದು ಡಿಫಾಲ್ಟ್ ಬಂದುಬಿಟ್ಟು ಏನಿರುತ್ತೆ ಅಂತಂತಂದರೆ, ಕೆಲವೊಮ್ಮೆ ಲೆಟರಲ್ಲಿ ಇರುತ್ತೆ, ಅದನ್ನು ನಾವೇನು ಮಾಡ್ತೀವಿ ಅಂದರೆ A4ಗೆ ಮಾಡಿರ್ತೀವಿ ರೀ. ಓಕೆ, ಇದನ್ನು A4ಗೆ ಮಾಡ್ಕೋಬೇಕಾಗೈತೆ. ದೆನ್ ಇಲ್ಲಿ ಕೆಳಗಡೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಬ್ಲ್ಯಾಕ್ ಲೈನಲ್ಲಿ, ಓಕೆ, ಪೇಜಸ್, ವರ್ಡ್ಸ್, ಇಂಗ್ಲೀಷ್ ಅಂತೇಳಿ, ಆ್ಯಂಡ್ ಈ ಸೈಡ್ ನೋಡ್ಬೋದು ನೀವು ಝೂಮ್ ಇನ್ ಆ್ಯಂಡ್ ಝೂಮ್ ಔಟ್ ಆಪ್ಷನ್. ಈ ಕೆಳಗಡೆ ಇರುವಂಥ ಆಪ್ಷನ್ನಾಗೆ ನಾವು ಸ್ಟೇಟಸ್ ಬಾರ್ ಅಂತೇಳಿ ಕರಿತೀವಿ. ಓಕೆ, ದೆನ್ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಂಬರ್ ಆಫ್ ಪೇಜಸ್. ಓಕೆ, ಇಲ್ಲಿ ಇವಾಗ ನಾವೇನು ಮಾಡ್ತೀವಿ, ಎಷ್ಟು ಇವಾಗ ಬ್ಲ್ಯಾಂಕ್ ಪೇಜಸ್ ನಾನು ಕ್ರಿಯೇಟ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ನೀವು ಟೋಟಲ್ ನಂಬರ್ ಆಫ್ ಪೇಜಸ್ ಎಷ್ಟಿದೆ ಅಂಥೇಳಿ ಇಲ್ಲಿ ಹೇಳುತ್ತೆ. ಓಕೆ, ದೆನ್ ಇದಕ್ಕೆ ನಾವು ಇಂಡೆಂಟ್ ಅಂತ ಕರಿತೇವೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದು. ಇದಕ್ಕೆ ಕರ್ಸಲ್ ಅಂತ ಕರಿತೇವೆ ರೀ. ಓಕೆ, ಇದು ನಮ್ದು ಏನಾಗುತ್ತೆ ಅಂತಂದರೆ ಯಾವ ಪೇಜಲ್ಲಿ ಇರುತ್ತಲ್ಲ ಆ ಪೇಜಲ್ಲಿ ನಂಬರ್ ಇಲ್ಲೇ ನಮಗೆ ತೋರಿಸುತ್ತೆ. ಓಕೆ, ದೆನ್ ವರ್ಡ್ ಅಂತ ಬರುತ್ತೆ. ವರ್ಡ್ಸ್ ಅಂತಂದರೆ ಇಲ್ಲಿ ನಾವು ಎಷ್ಟು ವರ್ಡ್ ಟೈಪ್ ಮಾಡಿರ್ತೀವಲ್ಲ ಅಷ್ಟು ವರ್ಡ್ ನೋಡ್ಬೋದು. ಇವಾಗ ಎಷ್ಟು? 239 ವರ್ಡ್ಸ್. ಓಕೆ, ಇದರಲ್ಲಿರೋದು. ಓಕೆ, ದೆನ್ ಇಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆಯಲ್ಲ ಪ್ರೂಫಿಂಗ್ ಅಂತ ಕರಿತೀವಿ. ಓಕೆ, ಪ್ರೂಫಿಂಗ್ ಅಂತೇಳಿ. ಇದು ಏನಾದರೂ ವರ್ಡ್ ಮಿಸ್ಟೇಕ್ ಆಗಿದ್ದರೆ ಅದು ಎಕ್ಸ್ ಮಾರ್ಕ್ ತೋರಿಸುತ್ತೆ. ನೋಡ್ಬೋದು ಇವಾಗ. ಹೌದಾ? ಕಾಣಿಸ್ತಾ ಇದೆಯಲ್ಲ, ಇದು ಎಕ್ಸ್ ಮಾರ್ಕ್ ಕಾಣಿಸುತ್ತೆ. ಇದನ್ನು ನಾನು ರೈಟ್ ಕ್ಲಿಕ್ ಮಾಡಿ ಇದನ್ನು ನಾನು ಕರೆಕ್ಟಾಗಿ ಮಾಡೋದಕ್ಕೆ ಇಲ್ಲಿ ನಮಗೆ ಸಜೆಷನ್ ಸಿಗುತ್ತೆ. ಇದನ್ನು ನಾನು ಕ್ಲಿಕ್ ಮಾಡಿದ ಕೂಡಲೇ ಇದು ಮತ್ತೆ ಹೊಳ್ಳಿ ಟಿಕ್ ಮಾರ್ಕ್ ಕಾಣುತ್ತೆ. ಹೌದಾ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದಾಗ ಇದು ಎಕ್ಸ್ ಮಾರ್ಕ್ ಆಗಿ ಕಾಣಿಸುತ್ತೆ. ಓಕೆ, ದೆನ್ ಇದು ನಮ್ಮದು ಲ್ಯಾಂಗ್ವೇಜಸ್. ಓಕೆ, ನಿಮಗೆ ಇಂಗ್ಲೀಷ್ ಬಿಟ್ಟು ಬೇರೆ ಏನಾದರೂ ಲ್ಯಾಂಗ್ವೇಜಸ್ ಇದ್ದರೆ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ದೆನ್ ಈ ಸೈಡ್ ನಮ್ಗೆ ಬರುತ್ತೆ ರೀಡಿಂಗ್ ಮೂಡ್. ಇದು ನಮ್ಮದು ರೀಡಿಂಗ್ ಮೂಡ್ ಈ ಥರ ಆಗಿರುತ್ತೆ. ಓಕೆ, ಇದು ರೀಡಿಂಗ್ ಮೂಡ್. ದೆನ್ ಇಲ್ಲಿ ಪ್ರಿಂಟ್ ಲೇಔಟ್ ಅಂತ ಬರುತ್ತೆ. ಅಂದರೆ ಇದು ನಾರ್ಮಲ್ ಆಗಿ ನಾವು ಯೂಸ್ ಮಾಡೋವಂಥದ್ದು ಆಪ್ಷನ್. ಆ್ಯಂಡ್ ಇದು ವೆಬ್ ಲೇಔಟ್. ಇದು ವೆಬ್ ಲೇಔಟ್ ಈ ಥರ ಬರುತ್ತೆ. ಓಕೆ, ದೆನ್ ಝೂಮ್ ಔಟ್. ಇದು ಝೂಮ್ ಔಟ್. ದೆನ್ ಇದು ಝೂಮಿಂಗ್ ಆಪ್ಷನ್. ಓಕೆ, ಆ್ಯಂಡ್ ಇಲ್ಲಿ ನೋಡ್ಬೋದು ಸ್ಕ್ರೋಲ್ ಅಪ್ ಆ್ಯಂಡ್ ಡೌನ್. ಅಂದರೆ ಇಲ್ಲಿ ಸ್ಕ್ರೋಲರ್ ಕಾಣಿಸ್ತಾ ಇದೆ, ಇದು ಸ್ಕ್ರೋಲ್ ಅಪ್ ಆ್ಯಂಡ್ ಡೌನ್. ಈ ಥರ ನಾವಿಲ್ಲಿ ಸ್ಕ್ರೋಲ್ ಪೇಜಸ್ ಮೇಲೆ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಓಕೆ, ದೆನ್ ನಮಗಿಲ್ಲಿ ಮಿನಿಮೈಸ್ ಅಂತ ಆಪ್ಷನ್ ಬರುತ್ತೆ. ಮಿನಿಮೈಸ್ ಅಂದರೆ ಅದು ಈ ಥರ ಹೈಡ್ ಆಗಿರುತ್ತೆ.
ಓಕೆ, ಇದು ಮಲ್ಟಿ ಟ್ಯಾಬ್ಸ್ ಯೂಸ್ ಮಾಡ್ಬೇಕಾದ್ರೆ ಯೂಸ್ ಆಗುವಂಥ ಆಪ್ಷನ್. ಓಕೆ, ಮ್ಯಾಕ್ಸಿಮೈಸ್ ಅಂತ ಕರಿತೀವಿ. ದೆನ್ ಇದು ಕ್ಲೋಸ್ ಬಟನ್. ಓಕೆ, ಇದನ್ನು ನಾವು ಕ್ಲೋಸ್ ಮಾಡಿದರೆ ಅದು ವರ್ಡ್ ಕ್ಲೋಸ್ ಆಗಿರುತ್ತೆ. ಎಸ್, ನೋಡಿದ್ರಲ್ಲ ನಾವು MS ವರ್ಡ್ ಒಳಗಡೆ ಯಾವ ಥರ ಆಪ್ಷನ್ಸನ್ನು ಯೂಸ್ ಮಾಡ್ಬೋದು ಅಂಥೇಳಿ. ಸೊ ಇದೇ ಥರ MS ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಹಾಗೂ ಪವರ್ ಪಾಯಿಂಟ್ ಆಗಿರ್ಬೋದು, ಇವಕ್ರ ಬಗ್ಗೆ ಸ್ಮಾಲ್ ವಿಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಓಕೆ, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನಿಮಗೆ ಬೇಕಂದರೆ ಡೈರೆಕ್ಟ್ಲಿ ನಾನು ಕ್ಲಾಸಸ್ ಕೂಡ ಹೇಳ್ತೇನೆ. ಸೊ ಇದ್ರದ್ದು ವಿಡಿಯೋ ಎಂಡಿಗೆ ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್, ನೀವು ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಕಲಿಬೇಕಂದವರು ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಆನ್ಲೈನ್ ಕ್ಲಾಸ್ ಕೂಡ ಇರುತ್ತೆ ಆ್ಯಂಡ್ ಆಫ್ಲೈನ್ ಕ್ಲಾಸ್ ಕೂಡ ಇರುತ್ತೆ. ನಿಮಗೆ ಯಾವುದು ಕಂಫರ್ಟೇಬಲ್ ಇರುತ್ತಲ್ಲ, ನೀವು ಅದನ್ನು ಜಾಯ್ನ್ ಆಗ್ಬೋದು. ನೀವು ಬೇಕಾಗಿರೋ ಫೇವರ್ ಏನಂತಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ಅಪ್ಲೋಡ್ ಕೂಡ ಆಗಿರುತ್ತೆ, ಅಲ್ಲಿ ನೀವು ನನಗೆ ಫಾಲೋ ಮಾಡ್ಬೋದು. ಆ್ಯಂಡ್ ಫೇಸ್ಬುಕ್ಕಲ್ಲೂ ಕೂಡ ಇದು ಅಪ್ಲೋಡ್ ಆಗಿರುತ್ತೆ, ಅಲ್ಲಿ ನೀವು ನನಗೆ ಸೇಮ್ ಅದೇ ಫೇಸ್ಬುಕ್ ಚಾನಲ್ನ ಫಾಲೋ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರುತ್ತೆ. ಆದಷ್ಟು ನೀವು ಈ ಎಜುಕೇಷನ್ ಏನು ವಿಡಿಯೋಸ್ ಮಾಡ್ತಾಯಿದ್ದೀನಿ ಅದನ್ನು ನೀವು ಶೇರ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಆ್ಯಂಡ್ ಆಲ್ ಓವರ್ ಕರ್ನಾಟಕ ಸ್ಪ್ರೆಡ್ ಆಗೋ ಹಾಗೆ ನೀವು ಶೇರ್ ಮಾಡಿರಿ. ಥ್ಯಾಂಕ್ ಯು.